ಇನ್ನು ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಗಿರಿಜಾ ಲೋಕೇಶ್ ಕೂಡ ಮಾತನಾಡಿದ್ದಾರೆ. ಭಾವುಕರಾದ್ರು, ಏನು ಹೇಳಿದ್ರು ಕೇಳೋಣ. ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾನೇ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ, ದೇವರಲ್ಲಿ ಬೇಡ್ಕೋತೀನಿ. ಅಷ್ಟೇ ಹೇಳಕ್ಕೆ ಸಾಧ್ಯ. ಕಾನೂನಿನ ಚೌಕಟ್ಟಲ್ಲಿರುವಾಗ ನಾವೇನೂ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ. ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ. ಎಲ್ಲರ ಪ್ರಾರ್ಥನೆ ಕೂಡ ಆದರೆ ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ. ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದೊಂದು ಮುಗ್ಧ ಸ್ವಭಾವದ ಹುಡುಗಾತ. ತುಂಬ ತಂದೆಗೆ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂಥ ವ್ಯಕ್ತಿ ಇವತ್ತು ಇಂಥ ಪ್ರಕರಣದಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಏನು ಹೇಳ್ತೀವಿ? ಗೊತ್ತಿಲ್ಲ ನನಗೆ. ಎಲ್ಲ ಅವನು ಮಾಡಿದ್ದು ಗೊತ್ತಿಲ್ಲ. ಹೇಗಾಯಿತು ಇದೆಲ್ಲ ಕನಸಾಗಿರಬಾರ್ದಾ? ಆ ಕನಸಿನಿಂದ ಹೊರಗೆ ಬರಬಾರ್ದಾ ಅಂತ. ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ, ಆ ಹುಡುಗನ ಸ್ವಭಾವ, ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಅವನ್ನೆಲ್ಲ ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನು ಮೆಟ್ಟಿ ನಿಂತು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ, ಆಶ್ಚರ್ಯ. ಇನ್ನು ದರ್ಶನ್ ಬಗ್ಗೆ ಮಾತನಾಡ್ತಾ ನಟಿ ಗಿರಿಜಾ ಲೋಕೇಶ್ ಕಣ್ಣೀರನ್ನ ಹಾಕಿದ್ರು. ಅವನು ಕಷ್ಟಪಟ್ಟಿದ್ದನ್ನ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ, ಅದರಿಂದ ಬೇಗ ಆಚೆಗೆ ಬರಲಿ ಅಂತ ಹಾರೈಸ್ತೀನಿ ಅನ್ನೋದಾಗಿ ಹೇಳಿದ್ರು. ಭಾವುಕರಾದ್ರು, ಏನೇನು ಮಾತನಾಡಿದ್ರು ನೋಡೋಣ. ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾನೇ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ, ದೇವರಲ್ಲಿ ಬೇಡ್ಕೋತೀನಿ. ಅಷ್ಟೇ ಹೇಳಕ್ಕೆ ಸಾಧ್ಯ. ಕಾನೂನಿನ ಚೌಕಟ್ಟಲ್ಲಿರುವಾಗ ನಾವೇನೂ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ. ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ. ಎಲ್ಲರ ಪ್ರಾರ್ಥನೆ ಕೂಡ ಆದರೆ ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ. ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದೊಂದು ಮುಗ್ಧ ಸ್ವಭಾವದ ಹುಡುಗಾತ. ತುಂಬ ತಂದೆಗೆ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂಥ ವ್ಯಕ್ತಿ ಇವತ್ತು ಇಂಥ ಪ್ರಕರಣದಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಏನು ಹೇಳ್ತೀವಿ? ಗೊತ್ತಿಲ್ಲ ನನಗೆ. ಎಲ್ಲ ಅವನು ಮಾಡಿದ್ದು ಗೊತ್ತಿಲ್ಲ. ಹೇಗಾಯಿತು ಇದೆಲ್ಲ ಕನಸಾಗಿರಬಾರ್ದಾ? ಆ ಕನಸಿನಿಂದ ಹೊರಗೆ ಬರಬಾರ್ದಾ ಅಂತ. ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ, ಆ ಹುಡುಗನ ಸ್ವಭಾವ, ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಅವನ್ನೆಲ್ಲ ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನು ಮೆಟ್ಟಿ ನಿಂತು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ.